ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಶಿವರಾತ್ರಿ ಸ್ಪೆಷಲ್. ನನ್ನ ಚಾನಲನ್ನು ಎಲ್ಲರೂ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ನಾವೆಲ್ಲ ಕೇಳಿದ್ದೀವಿ ಅನೇಕ ಕಥೆಗಳನ್ನು ಅಜ್ಜ ಅಜ್ಜಿಯರಿಂದ. ನಿಮಗೂ ಗೊತ್ತಿರ್ಬೋದು ಇದು ವಿಷಯ. ನಾವು ಕೇಳಿದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಒಂದು ದಿವಸ ಆರ್ಗ್ಯುಮೆಂಟ್ ನಡೆಯುತ್ತೆ ಇಬ್ಬರೊಳಗೆ, ನಾನು ಶ್ರೇಷ್ಠ ಅಂತ. ಆರ್ಗ್ಯುಮೆಂಟ್ ನಡೆಯಬೇಕಾದ್ರೆ ಇಬ್ಬರು ಹೊಡೆದಾಡ್ತಾ ಇರ್ತಾರೆ, ನಾನು ಶ್ರೇಷ್ಠ ಅಂತ. ಆದರೆ ಯಾರೂ ಶ್ರೇಷ್ಠ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಆಗ ಅವರ ಮಧ್ಯೆ ಒಂದು ಹೊಳೆಯುವ ಕಂಬ ಕಾಣಿಸ್ತದೆ. ಎಷ್ಟು ಪ್ರಕಾಶಮಯ ಆಗಿರ್ತದೆ ಅಂತಂದ್ರೆ ಅವ್ರಿಗೆ ವಿಚಿತ್ರ ಅನ್ನಿಸ್ತದೆ. ಇದೇನಪ್ಪ, ಇದು ಯಾವ ರೀತಿ ಕಂಬ, ಏನಿದು ಅಂತ ಗೊತ್ತಾಗೋದೇ ಇಲ್ಲ ಅವ್ರಿಗೆ ಏನಾಗ್ತಾ ಇದೆ ತಮ್ಮ ಮಧ್ಯದೊಳಗೆ ಅಂತ. ಆಗ ಒಂದು ವಾಯ್ಸ್ ಕೇಳಿಸ್ತದೆ ಆ ಕಂಬದಿಂದ, ಇದರ ತುದಿಯನ್ನು ಹೋಗಿ ಹುಡುಕ್ರಿ, ಯಾರು ಹುಡುಕ್ತೀರೋ ಅವರೇ ಶ್ರೇಷ್ಠ, ನೀವು ಹುಡುಕಿದರೆ ನೀವೇ ಶ್ರೇಷ್ಠ, ಈ ಕಂಬದ ತುದಿಯನ್ನು ಹುಡುಕ್ರಿ ಅಂತ ಧ್ವನಿ ಬರುತ್ತೆ. ಆಗ ಬ್ರಹ್ಮ ಪಕ್ಷಿಯ ರೂಪವನ್ನು ತಾಳ್ತಾನೆ, ವಿಷ್ಣು ವರಾಹ ರೂಪವನ್ನು ತಾಳ್ತಾನೆ. ಇಬ್ಬರು ಮೇಲ್ಗಡೆ ಹೋಗಿ ಕಂಬದ ತುದಿಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಬ್ಬರಿಗೂ ಸಾಧ್ಯ ಆಗೋದಿಲ್ಲ. ಹುಡುಕಿ ಕೊನೆಗೆ ಸಾಧ್ಯವಾಗದೇ ಇದ್ದಾಗ ತಮ್ಮ ಸೋಲನ್ನು ಒಪ್ಪಿಕೊಳ್ತಾ ಇದ್ದಾರೆ. ಆಗ ಶಿವನು ಅವರ ಮುಂದೆ ತನ್ನ ನಿಜ ರೂಪದಲ್ಲಿ ಕಾಣ್ತಾನೆ. ಕಂಡ ಮೇಲೆ ಇಬ್ಬರಿಗೂ ರಿಯಲೈಸ್ ಆಗುತ್ತೆ, ಬ್ರಹ್ಮ ಮತ್ತು ವಿಷ್ಣುವಿಗೆ ಈ ಬ್ರಹ್ಮಾಂಡದಲ್ಲಿ ಎಲ್ಲದರಲ್ಲಿಯೂ ಶ್ರೇಷ್ಠ, ನಮ್ಮೆಲ್ಲರಲ್ಲಿಯೂ ಶ್ರೇಷ್ಠ ಈ ಶಿವನೇ. ಇವನನ್ನು ಎದುರು ಹಾಕಿಕೊಳ್ಳಲು ಸರ್ವಶಕ್ತ ಯಾರೂ ಇಲ್ಲ. ಅದಕ್ಕೆ ಅವನನ್ನು ಸ್ವಯಂಭು ಅಂತ ಕರೀತಾರೆ. ಇದು ಒಂದು ಕತೆ ಇದೆ ಅಜ್ಜ ಅಜ್ಜಿಯರಿಂದ ನಾವು ಕೇಳಿದ್ದು. ಮತ್ತು ಇನ್ನೊಂದು ಕತೆ ಪ್ರಕಾರ ಬ್ರಹ್ಮ ಶಿವನ ತಂದೆ ಅಂತಂದು ಕತೆ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಒಂದು ಕತೆ ಬರ್ತಾ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಭೂಮಿ, ಆಕಾಶ, ಇಡೀ ಬ್ರಹ್ಮಾಂಡ ನೀರಿನಲ್ಲಿ ಮುಳುಗಿ ಹೋಗಿರುತ್ತದೆ. ಆಗ ಬರೀ ವಿಷ್ಣು ಮಾತ್ರ ನೀರಿನಲ್ಲಿ ತೇಲ್ತಾ ಇರ್ತಾನೆ. ಆ ವಿಷ್ಣುವಿನ ನಾಭಿಯಿಂದ ಕಮಲ ಹುಟ್ಟಿ ಆ ಕಮಲದಲ್ಲಿ ಬ್ರಹ್ಮನ ಜನನ ಆಗ್ತದೆ. ಬ್ರಹ್ಮನ ಜನನ ಆದಮೇಲೆ ಬ್ರಹ್ಮ ಮತ್ತು ವಿಷ್ಣು ಈ ಬ್ರಹ್ಮಾಂಡದ ಬಗ್ಗೆ ವಿಚಾರ ಮಾಡುವಾಗ ಶಿವ ಕಾಣ್ತಾನೆ. ಅಲ್ಲಿ ಅವರ ಮಧ್ಯದಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಆದರೆ ಬ್ರಹ್ಮ ಶಿವನನ್ನು ಗುರುತಿಸೋದಿಲ್ಲ. ಅದಕ್ಕೆ ಶಿವನಿಗೆ ಬೇಜಾರಾಗಿ ಅವನು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಆಮೇಲೆ ವಿಷ್ಣು ಅವನಿಗೆ ಎಲ್ಲದನ್ನ ನೆನಪು ತರಿಸ್ತಾನೆ ಶಿವನ ಬಗ್ಗೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಬ್ರಹ್ಮ ಈ ಬ್ರಹ್ಮಾಂಡದ ರಚನೆ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಆಗ ಅವನಿಗೆ ಯಾರಾದರೂ ಹೆಲ್ಪ್ ಮಾಡಲು ಬೇಕಲ್ಲ. ನನಗೆ ಒಂದು ಮಗ ಇದ್ದರೆ ಚೆನ್ನಾಗಿರ್ತಿತ್ತು, ನನ್ನ ಮಗ ಇದ್ದರೆ ಈ ಬ್ರಹ್ಮಾಂಡವನ್ನು ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಹಾಯ ಮಾಡ್ತಿದ್ದ ಅಂತಂದು ಆಗ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ನೀನು ನನ್ನ ಮಗನಾಗಿ ಹುಟ್ಟಲಿಲ್ಲ, ಏಕೆ ನೀನು ನನ್ನ ಮಗನಾಗಿ ಹುಟ್ಟಿ ಈ ಕಾರ್ಯ ಮಾಡು ಅಂತ ಬೇಡ್ಕೊಂಡ್ಮೇಲೆ ಶಿವನು ಒಂದು ಸಣ್ಣ ಮಗುವಿನ ರೂಪದಲ್ಲಿ ಬ್ರಹ್ಮನ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ತುಂಬ ಅಳ್ತಾ ಇರ್ತದೆ ಮಗು. ಆಗ ಯಾಕೆ ಅಳ್ತಾ ಇದೀಯಾ, ನೀನು ಯಾರು ಅಂತ ಬ್ರಹ್ಮ ಕೇಳ್ತಾನೆ. ಆಗ ಶಿವ ಹೇಳ್ತಾನೆ, ನನಗೆ ಯಾವುದೇ ಹೆಸರಿಲ್ಲ, ಅದಕ್ಕೆ ಅಳ್ತಾ ಇದ್ದೀನಿ ಅಂತ. ಆಗ ಬ್ರಹ್ಮ ಅವನಿಗೆ ರುದ್ರದೇವ ಅಂತ ಹೆಸರಿಡ್ತಾನೆ. ರುದ್ರದೇವ ಅಂದರೆ ಯಾವಾಗಲೂ ಅಳ್ತಾ ಇರೋ ಮಗು ಅಂತ ಅರ್ಥ. ಅದನ್ನಿಟ್ಟರೂ ಕೂಡ ಆ ಮಗು ಶಿವನ ರೂಪ ಏನು, ಶಿವ ಆ ಮಗುವಿನ ರೂಪದಲ್ಲಿ ಬಂದಿರ್ತಾನೆ. ಅವ ಅಳೋದನ್ನೇ ನಿಲ್ಲಿಸೋದಿಲ್ಲ. ಮತ್ತು ಇನ್ನೊಂದು ಹೆಸರಿಡ್ತಾನೆ ಬ್ರಹ್ಮ, ಅವನನ್ನು ಸುಮ್ಮನೆ ಇರಿಸಲು. ಆದರೂ ಹಾಗೆ ಅಳ್ತಾನೇ ಹೋಗ್ತಾನೆ. ಹೀಗಾಗಿ ಅವನು ಬ್ರಹ್ಮ 108 ಹೆಸರುಗಳನ್ನು ಶಿವನಿಗೆ, ಆ ಮಗುವಿಗೆ ನೀಡ್ತಾನೆ. ಅಂದರೆ ಯಾವ್ಯಾವು ಅನೇಕ ಹೆಸರುಗಳನ್ನು ನಾವು ಕೇಳ್ತಾ ಇದ್ದೀವಿ. ರುದ್ರ, ಸರ್ವ, ಉಗ್ರ, ಭೀಮ, ಈಶ,
ಮಹಾದೇವ, ಹೀಗೆ 108 ಹೆಸರುಗಳನ್ನು ಇಡ್ತಾನೆ. ಆ ಎಲ್ಲ ಹೆಸರುಗಳಿಂದ ಶಿವನನ್ನು ಆ ಎಲ್ಲ ಹೆಸರುಗಳಿಂದ ಈ ಭೂಲೋಕದಲ್ಲಿ ಕರೀತಾರೆ. ಆ ಎಲ್ಲ ಹೆಸರುಗಳು ಶಿವನಿಗೆ ಇದೆ. ಆ 108 ಹೆಸರುಗಳನ್ನು ಇಡ್ತಾನೆ ಅನ್ನೋ ಒಂದು ಕಥೆ ಇದೆ. ಇನ್ನು ಶ್ರೀಮದ್ದೇವಿ ಮಹಾಪುರಾಣದ ಪ್ರಕಾರ ಒಂದು ಕಥೆ ಇದೆ. ಅದರಲ್ಲಿ ಶ್ರೀಮದ್ದೇವಿ ಮಹಾಪುರಾಣದಲ್ಲಿ ಒಂದು ಕತೆ ಬರ್ತಾ ಇದೆ. ಒಂದು ದಿನ ನಾರದ ಮುನಿಗಳು ಬ್ರಹ್ಮನನ್ನು ಭೇಟಿಯಾಗ್ತಾರೆ. ಬ್ರಹ್ಮನ ಹತ್ರ ಹೋಗಿ, ನೀವು ಈ ತ್ರಿಮೂರ್ತಿಗಳು ಇದ್ದೀರಲ್ಲ, ನಿಮ್ಮ ತಂದೆ ತಾಯಿಗಳು ಯಾರು? ಪ್ರತಿಯೊಬ್ಬರಿಗೂ ತಂದೆ ತಾಯಿಗಳು ಇದ್ದಾರಲ್ಲ, ಹಾಗೆ ನಾನು ನಿಮ್ಮ ಮಗ, ಹಾಗೆ ನೀವು 3 ಮಂದಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಈ 3 ಮಂದಿ ಯಾರಿಂದ ಹುಟ್ಟಿದ್ದೀರಿ ನೀವು? ನಿಮ್ಮ ತಂದೆ ತಾಯಿಗಳು ಯಾರು ಅಂದಾಗ ಬ್ರಹ್ಮದೇವ ಏನು ಹೇಳ್ತಾನೆ ಅಂದರೆ, ನನಗೆ ನಮ್ಮ 3 ಮಂದಿಗೆ 3 ಜನರಿಗೆ ದುರ್ಗಾದೇವಿಯೇ ತಾಯಿ ಮತ್ತು ಕಾಲ ಸದಾಶಿವನೇ ನಮ್ಮ ತಂದೆ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಪುರಾಣದಲ್ಲಿ ಒಂದೊಂದು ಕಥೆಗಳಲ್ಲಿ ಒಂದೊಂದು ವಿಷಯ ಬರ್ತದೆ. ಹಾಗಾಗಿ ಅವರವರ ನಂಬಿಕೆ, ಅವರವರ ಭಾವನೆಗಳಿಗೆ ಅನುಸಾರವಾಗಿ ಜನ ಈ ಕಥೆಗಳನ್ನು ನಂಬ್ತಾರೆ. ಇವತ್ತು ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಎಲ್ಲರ ಜೀವನದಲ್ಲಿಯೂ ಶಿವ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಡಲಿ ಅಂತ ಬೇಡ್ಕೊತ ಒಂದು ಶಿವನ ಹಾಡನ್ನು ತಂದಿದ್ದೇನೆ. ಇದೆಲ್ಲ ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ. ಸೋಮೇಶ್ವರ ಶಿವ ಸೋಮೇಶ್ವರಾಯ, ಶ್ರೀ ಸೋಮನಾಥ ಮಲ್ಲೇಶ್ವರ ಶಿವ ಭ್ರಮರಾಂಬಿಕೇಶ, ಶ್ರೀಶೈಲೇಶ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ. ಕಾಳೇಶ್ವರ ಹರ ಕರುಣಾಂತರಂಗ, ಮಹಾಕಾಳೇಶ್ವರ ನಮಃ ಶಿವಾಯ, ಅಮರೇಶ್ವರ ಹರ ಅಂಬಿಕೇಶ್ವರಾಯ, ಓಂಕಾರಲಿಂಗ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ. ರಾಮೇಶ್ವರ ಹರ ರಾಮೇಶ್ವರಾಯ, ಶ್ರೀರಾಮಲಿಂಗ ನಮಃ ಶಿವಾಯ, ನಾಗೇಶ್ವರ ಹರ ನಾಗೇಶ್ವರಾಯ, ನಾಗಲಿಂಗೇಶ್ವರ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ. ಜಗದೀಶ್ವರ ಜಯ ಜಗದೀಶ್ವರಾಯ, ಜ್ಯೋತಿರ್ಲಿಂಗ ನಮಃ ಶಿವಾಯ, ಪರಮೇಶ್ವರ ಶಿವ ಪರಮೇಶ್ವರಾಯ, ಪಂಚಭೂತೇಶ್ವರ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ. ಮಹೇಶ್ವರ ಶಿವ ಅರುಣಾಚಲೇಶ, ಶ್ರೀ ಅಗ್ನಿಲಿಂಗ ನಮಃ ಶಿವಾಯ, ಗಂಗಾಧರ ಶಿವ ಶ್ರೀ ಜಂಬುಕೇಶ್ವರಾಯ, ಜಲಲಿಂಗೇಶ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಶಂಕರ ನಮಃ ಶಿವಾಯ.
ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ ಹರ ಹರ ಶಂಕರ ನಮಃ ಶಿವಾಯ. ಇವತ್ತು ಎಲ್ಲರೂ ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದೀರಿ, ಎಲ್ಲರೂ ಉಪವಾಸ ಮಾಡ್ತೀರಿ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ. ಈ ದಿನದ ವಿಶೇಷತೆ ಏನು? ಬರೀ ಆಧ್ಯಾತ್ಮಿಕವಾಗಿ ಈ ದಿನ ಮಹತ್ವದ್ದೇ? ಶಿವನ ಸಲುವಾಗಿ, ಪಾರ್ವತಿ ಸಲುವಾಗಿ ಈ ದಿನ ಮಹತ್ವದ್ದೇ? ಅಥವಾ ಏನಾದರೂ ವೈಜ್ಞಾನಿಕವಾಗಿಯೂ ಯಾಕೆ ನಾವು ಇವತ್ತು ಉಪವಾಸ ಮಾಡ್ತೀವಿ, ಯಾಕೆ ನಾವು ಇವತ್ತು ಜಾಗರಣೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಾ? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ವಿಚಾರ ಮಾಡಿ, ಮುಂದೆ ಎಂದಾದರೂ ಒಂದು ದಿವಸ ನಾನು ಇದರ ವಿಚಾರವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಲು ಇಚ್ಛೆಪಡುತ್ತೇನೆ. ಇವತ್ತು ನನ್ನ ಈ ಚಾನಲನ್ನು ಎಲ್ಲರೂ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ.